ಈ ಬಡಾವಣೆ ಎಲ್ಲ ಜನಗಳು ಈ ತಾಯಿ ಶಕ್ತಿಪೀಠವಾಗಿ ಹೊರಗಡೆ ಬಂದಿದ್ದಾಳೆ ಈಗಾಗಲೇ. ಅದರಿಂದ ತುಂಬ ಈ ಊರಿಗೂ ಮತ್ತು ನಗರಕ್ಕೂ ನಮ್ಮ ಕರ್ನಾಟಕಕ್ಕೂ ಆ ತಾಯಿ ಒಳ್ಳೇದು ಮಾಡಲಿ ಅಂತ ನಾನು. ಅಂದರೆ ಪವಾಡಗಳಲ್ಲಿ ಹೇಳ್ಬೇಕು ಅಂದರೆ ಆ ಕಟೀಲು ದುರ್ಗಾ ಪರಮೇಶ್ವರಿ ಅಂತ ಹೇಳ್ತೀವಲ್ಲ, ಅಲ್ಲಿದೆ ಅಲ್ಲಿ ಹಿಂಗೆ ನಡೀತಾ ಇದೆಯಾ ಪೂಜೆಗಳು ಅದೇ ಥರ ನಡೀತಾ ಇರ್ತದೆ. ವರ್ಷ ನಡೆಯುವಂಥ ಕಾರ್ಯಕ್ರಮ. ಈಗಾಗಲೇ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸುಮಾರು 2000 ಇಸ್ವಿಯಿಂದ ನಡೀತಾ ಇದೆ. ಇದು ಈಗಾಗಲೇ ಪ್ರಾರಂಭ ಆಗಿ 3 ವರ್ಷದಿಂದ ಈ ದೇವಸ್ಥಾನದ ದಸರಾ ಪ್ರಾರಂಭ ನಾವು ವರ್ಷ ಆಚರಿಸ್ಕೊಂಡು ಬರ್ತಾಯಿದ್ದೀವಿ. ಇದು 10 ದಿವಸ ನಡೀತಿದೆ. ವಿಭಿನ್ನ ರೀತಿಯಲ್ಲಿ ಅಂದರೆ ದಿನಕ್ಕೊಂದು ಅಲಂಕಾರಗಳಲ್ಲಿ ತಾಯಿ ವೈಭವ ರೀತಿಯಲ್ಲಿ ಅಲಂಕಾರನ ಸ್ವೀಕರಿಸ್ತಾಳೆ. ಅದಾದ ನಂತರ ಇವತ್ತು ಬಡಾವಣೆಯಲ್ಲಿ ಯಾತ್ರೆ ಹೋಗಿದೆ. ಪುನಃ ಹೀಗೆ ಬಂದ ತಕ್ಷಣ ಮಹಾಮಂಗಳಾರತಿ ನಡೀತದೆ. ಅದೇ ರೀತಿ ನಾಳೆ ಇನ್ನೊಂದು ರೀತಿ ಇದರದ್ದು ಬೆಣ್ಣೆ ಅಲಂಕಾರ ನಡೀತದೆ. ನಾಡೋದು ತಿರ್ಗಾ ಹೂವಿನ ಅಲಂಕಾರ ನಡೀತದೆ. ಕೊನೆ ದಿವಸ ಎರಡನೇ ತಾರೀಕಿಗೆ ತಿರ್ಗಾ ಅಲಂಕಾರ. ಈ ಥರ ಜನಗಳ ಸಹಕಾರದೊಂದಿಗೆ ಈ ಬಡಾವಣೆ ಎಲ್ಲ ಜನಗಳು ಈ ತಾಯಿ ಶಕ್ತಿಪೀಠವಾಗಿ ಹೊರಗಡೆ ಬಂದಿದ್ದಾಳೆ ಈಗಾಗಲೇ. ಅದರಿಂದ ತುಂಬ ಈ ಊರಿಗೂ ಮತ್ತು ನಗರಕ್ಕೂ ನಮ್ಮ ಕರ್ನಾಟಕಕ್ಕೂ ಆ ತಾಯಿ ಒಳ್ಳೇದು ಮಾಡಲಿ ಅಂತ ನಾನು. ಇಲ್ಲ, ಇದು ದಕ್ಷಿಣ ಕನ್ನಡ ಜಿಲ್ಲೆ. ಈ ತಾಯಿ ಬಂದು ದುರ್ಗಾ ಪರಮೇಶ್ವರಿ ಇದರಿಂದ ಮಂಗಳೂರು ಇದರಿಂದ ಇದು ಬಂದಿರೋದು. ಇದು ಆ್ಯಕ್ಚುಲಿ ಮೂಲ ಸಹ 20 ವರ್ಷದಿಂದ ಇದನ್ನು ಮಾಡಬೇಕಂತ ಈ ಜಾಗದಲ್ಲಿ ನೇಮಕ ಆಗಿತ್ತು. ಆದ್ದರಿಂದ ಕೊಲ್ಲೂರು ಮತ್ತು ಕಟೀಲು ಇದರ ಕ್ರಮಬದ್ಧವಾಗಿ ನಡ್ಕೊಂಡು ಹೋಗ್ತಾರೆ. ಸ್ಥಾಪನೆ ಆಗಿದೆ ಈಗಾಗಲೇ 2019ರಲ್ಲೇ ಸ್ಥಾಪನೆ ಆಗಿದೆ. ಸುಮಾರು ದಿನ ಸೇರ್ತಾರೆ ಇಲ್ಲಿ. ನಾನು ಇತ್ತೀಚೆಗೆ ನೋಡಿದಂಗೆ ದಿನ ಏನಿಲ್ಲ ಅಂದ್ರೆ 500ರಿಂದ 600 ಜನ ಡೈಲಿ ದರ್ಶನಾಗಿರ್ತಾರೆ. ಈಗಾಗಲೇ ನಾವು ಒಂದು 5-6 ದಿವಸದಲ್ಲಿ 1000 ಜನ ಭಾಗವಹಿಸಿದ್ದಾರೆ. ನವರಾತ್ರಿ ಒಂದೇ ಹಬ್ಬ ಮಾಡ್ತಾರೆ, ಬೇರೆ ಏನೇ ಕಾರ್ಯಕ್ರಮಗಳು ಏನೇ ಹಲವಾರು ಇದು ಆಷಾಢ ಮಾಸದಲ್ಲಿ ನಡೀತದೆ. ವರ್ಷದಲ್ಲಿ ಯಾವ ಇಲ್ಲಿ ಕಾರ್ಯಕ್ರಮ ಅಮ್ಮನಿಗೆ ಅನ್ವಯಿಸಿರೋದು ಬರುತ್ತೋ ಈ ಕ್ಷೇತ್ರದಲ್ಲಿ ನಡೀತಾ ಇರ್ತದೆ. ಕರ್ನಾಟಕದ ಜನತೆಗೆ ಹಾಗೂ ನಮ್ಮ ಚೌಡೇಶ್ವರ ನಗರದ ಎಲ್ಲ ಭಕ್ತಾದಿಗಳಿಗೆ ದುರ್ಗಾ ಪರಮೇಶ್ವರಿ ಭಗವತಿ ಕ್ಷೇತ್ರದ ಪರವಾಗಿ ಹಾಗೂ ನಮ್ಮ ಜನಗಳಿಗೆಲ್ಲರಿಗೂ ಭಗವತಿ ಕ್ಷೇತ್ರದ ಪರವಾಗಿ ಶುಭಾಶಯಗಳನ್ನ ಈಗಾಗಲೇ ಹಲವಾರು ಈ ಕ್ಷೇತ್ರದ ಮುಖಂಡರುಗಳು ಭಾಗವಹಿಸಿದ್ದಾರೆ. ನಾನು ಇವ್ರದ್ದಂತ ಹೆಸರು ಹೇಳಿದ್ರೆ ತಪ್ಪಾಗುತ್ತೆ. ಆದ್ದರಿಂದ ಎಲ್ಲರೂ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲ ನಾಯಕರುಗಳು ಈ ಕ್ಷೇತ್ರಕ್ಕೆ ಬಂದು ಆಶೀರ್ವಾದ ಪಡ್ಕೊಂಡು ಹೋಗಿದ್ದಾರೆ. ಚೌಡೇಶ್ವರ ನಗರದಲ್ಲಿ ಸ್ಥಾಪನೆ ಆದಂಥ ದುರ್ಗಾ ಪರಮೇಶ್ವರಿ ಭಗವತಿ ದೇವಸ್ಥಾನಕ್ಕೆ ಅಮ್ಮನವ್ರ ದೇವಸ್ಥಾನ ಈಗ ಬರ್ತಾ ಏನಾಗ್ತಿದೆ, ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಆಮೇಲೆ ನವರಾತ್ರಿ ಪೂಜೆ ಇರ್ಬೋದು, ಆಷಾಢ ಪೂಜೆ ಇರ್ಬೋದು. ಈ ಪೂಜೆಗೆ ಎಲ್ಲ ಭಕ್ತಾದಿಗಳು ಈ ಅಂದರೆ ಚೌಡೇಶ್ವರ ನಗರ ಸುತ್ತಮುತ್ತಲದು ಇದ್ರದ್ದೆಲ್ಲ ಭಾಗವಹಿಸ್ತಾ ಇದ್ದಾರೆ. ಅಂದರೆ ಪೂಜೆನೂ ಚೆನ್ನಾಗಿ ನಡೀತದೆ. ಅಂದರೆ ಈ ಶೈಲಿ ಹೆಂಗೆ ಅಂದರೆ ನೀವು ಕೇಳಿದ್ದು ಕೇರಳ ಶೈಲಿ ಅಲ್ಲ, ದಕ್ಷಿಣ ಕನ್ನಡ ಕಟೀಲು ದುರ್ಗಾ ಪರಮೇಶ್ವರಿ ಅಂತೀವಲ್ಲ, ಅಲ್ಲಿ ಶೈಲಿಯಲ್ಲೇ ಪೂಜೆ ನಡೀತಾ ಇರೋದ್ರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ದಿನೇ ಈಗ ನವರಾತ್ರಿಲಿ ದಿನೇ ಬರ್ತಾ ಇದೆ. ಇವಾಗ 5ನೇ ದಿವಸ ಇವತ್ತಿಗೆ ಬರ್ತಾಲೇ ಇದ್ದಾರೆ ಜನ. ಸಿಕ್ಕಾಪಟ್ಟೆ ಅನ್ನದಾಸೋಹ ಇರ್ಬೋದು, ಆಮೇಲೆ ಒಂದೊಂದು ದಿವಸಕ್ಕೆ ಅಲಂಕಾರ ಇರ್ಬೋದು, ದಿನೇ ನಡೀತಲೇ ಇದ್ದಾರೆ. ದೇವರ ಪವಾಡದ ಬಗ್ಗೆ ಏನಾದರೂ ಇಲ್ಲ, ಪವಾಡ ಅಂದರೆ ಏನಾಗ್ತದೆ ಅಂದರೆ ಭಕ್ತಾದಿಗಳನ್ನೇ ಕೇಳಬೇಕಾಗ್ತದೆ. ಏನಾಗ್ತದೆ, ಭಕ್ತಾದಿಗಳಲ್ಲಿ ಇದಿಟ್ಕೊಂಡು ಶಂಕೆ ಇಟ್ಕೊಂಡು, ಯಾಕೆಂದರೆ ನಮಗೆ ಒಳ್ಳೇದಾಗ್ತೈತೆ ಆ ಥರ ಇದರಲ್ಲಿ ಭಕ್ತಾದಿಗಳು ದಿನೇ ಜಾಸ್ತಿ ಆಗ್ತದೆ. ದೇವಸ್ಥಾನ ಚಿಕ್ತಿದ್ರೂ ಭಕ್ತಿ ಮೇಲೆ ಜಾಸ್ತಿ ಇದಾಗ್ತಾಯಿದೆ ಹೊರತು. ಅಂದರೆ ಪವಾಡಗಳಲ್ಲಿ ಹೇಳ್ಬೇಕು ಅಂದರೆ ಆ ಕಟೀಲು ದುರ್ಗಾ ಪರಮೇಶ್ವರಿ ಅಂತ ಹೇಳ್ತೀವಲ್ಲ, ಅಲ್ಲಿದೆ ಅಲ್ಲಿ ಹಿಂಗೆ ನಡೀತಾ ಇದೆಯಾ ಪೂಜೆಗಳು ಅದೇ ಥರ ನಡೀತಾ ಇರ್ತದೆ. ಮತ್ತು ಪವಾಡಗಳು ಹಂಗೇನೆ ನಂಬಿಕೆ ಮೇಲೆ ಚೆನ್ನಾಗಿ ನಡೀತಾ ಇದೆ, ಆ ಥರ ಇದೆ. ಥ್ಯಾಂಕ್ ಯು.